ಸಂವಿಧಾನ ಇವತ್ತು ಬಿಜೆಪಿಯವರ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾನೆ. ಎಲ್ರಿಗೂ ಬಾಯ್ಪಾಠನೂ ಆಗ್ಬಿಟ್ಟಿದೆ. ಒಂದು ಇಡೀ ಎಲೆಕ್ಷನ್ ನಡೆಸಿದ್ರು ಅಂತಾನೆ, ಕೆಲವ್ರನ್ನ ನಂಬಿಸಿದ್ರು ಕೂಡ ಅಂತಾನೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಗೋಬೆಲ್ಸ್ ತಂತ್ರ ಅಂತ ಏನು ಹಿಟ್ಲರ್ ಉಪಯೋಗಿಸ್ತಾ ಇದ್ದ, ಅದನ್ನ ಶಾಶ್ವತವಾಗಿ ನಂಬ್ಸಕ್ಕಾಗಲ್ಲ ಅಂತ ಇವ್ರಿಗೆ ಹರಿಯಾಣದಲ್ಲಿ, ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆ ಅರ್ಥ ಆಗಿದೆ. ಮುಂದೆ ಕೂಡ ನಿಧಾನಕ್ಕೆ ಅರ್ಥ ಆಗುತ್ತೆ. ಯು ಕಾಂಟ್ ಯೂಸ್ ದ ಸೇಮ್ ಟೂಲ್ ಎವ್ರಿ ಟೈಮ್ ಅಂತ. ಮತ್ತೆ ಅದನ್ನೇ ಮಾಡಕ್ ಹೊರಟಿದ್ರು. ಹಂಗೆ ಮಾಡಕ್ ಹೋಗಿ ನಾಗ್ಪುರದಲ್ಲಿ ಖಾಲಿ ಬೈಂಡಿನ ಪುಸ್ತಕ ಕೊಟ್ಟಿದ್ದು ಪತ್ರಕರ್ತರಿಗೆ. ಹಾಗೆ ಮಾಡಕ್ಕೆ ಅಂತ ಯಾವುದನ್ನಾದ್ರೂ ಓವರ್ ಡೂ ಮಾಡಕ್ಕೆ ಹೋದ್ರೆ ಹೇಗಾಗುತ್ತೆ ಅನ್ನೋದಕ್ಕೆ ಇವತ್ತು ನಿಧಾನಕ್ಕೆ ಅವ್ರಿಗೆ ಅರ್ಥ ಆಗಕ್ಕೆ ಶುರು ಆಗಿದೆ. ಸಂವಿಧಾನದ ಭಾರತೀಯ ಜನತಾ ಪಕ್ಷದವರು ಬದಲಾಯಿಸ್ತಾರೆ. ಯಾವ ಸಂವಿಧಾನಕ್ಕೆ ಬದ್ಧರಾಗಿ ಈ ಪಕ್ಷದ ಸಾವಿರಾರು ಜನ ಕಾರ್ಯಕರ್ತರು ಜೈಲ್ಗೆ ಹೋಗಿದಾರೋ, ಯಾವ ಸಂವಿಧಾನವನ್ನು ಜಾರಿಗೆ ತರಬೇಕು ಕಾಶ್ಮೀರದಲ್ಲೂ ಅಂತ ನಾವು ಕಳೆದ 65 ವರ್ಷಗಳಿಂದ ನಮ್ಮ ಮ್ಯಾನಿಫೆಸ್ಟೋದಲ್ಲಿ, ಪ್ರಣಾಳಿಕೆಯಲ್ಲಿ ನಿರಂತರವಾಗಿ ಮೂರು ಸಂಗತಿಗಳು. ಸಮಾನ ನಾಗರಿಕ ಸಂಹಿತೆ ಜಾರಿಗೆ ತರ್ತೀವಿ. ನಮ್ಗೆ ಯಾವಾಗ ಅಧಿಕಾರ ಸಿಗುತ್ತೋ ಅವತ್ತು ಆರ್ಟಿಕಲ್ 370 ರದ್ದು ಮಾಡ್ತೀವಿ. ನಂತರ ದಿನಗಳಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು ಆರಂಭದಲ್ಲಿ ಗೋಹತ್ಯೆ ಇತ್ತು, ಅದಾದ ನಂತರ ಅಕ್ರಮ ಪ್ರವೇಶಿಕರದ್ದು ಬಂತು. 80ರ ನಂತರ ಪಾಲಂಪುರ ಅಧಿವೇಶನದ ನಂತರ ನಮಗೆ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಪ್ರಭು ಶ್ರೀ ರಾಮಚಂದ್ರನಿಗೆ ಒಂದು ಭವ್ಯವಾಗಿರ್ತಕ್ಕಂಥ ಮಂದಿರ ನಿರ್ಮಾಣ ಮಾಡ್ತೀವಿ. ಇದು ಮೂರನ್ನ ಘಂಟಾಘೋಷವಾಗಿ ಹೇಳ್ಕೊಂಡ್ಬಂದಿದ್ದೀವಿ ನಾವು. ಪ್ರತಿ ಚುನಾವಣೆಯಲ್ಲಿ ಕಣ್ಣು ಮುಚ್ಕೊಂಡು ಪ್ರಣಾಳಿಕೆಯಲ್ಲಿ ಸೇರಿಸಿದ್ದೀವಿ. ಯಾಕಂದ್ರೆ ನಮ್ಮ ಜೀವನದ ಲಕ್ಷ್ಯ ಇದು. ವಿ ಆರ್ ಬಾರ್ನ್ ಫಾರ್ ಇಟ್. ವಿ ಸ್ಟಾರ್ಟೆಡ್ ಅವರ್ ಪಾರ್ಟಿ ಫಾರ್ ಇಟ್. ಅವರ್ ಫಸ್ಟ್ ಪ್ರೆಸಿಡೆಂಟ್ ಗೇವ್ ಅವೇ ಇಸ್ ಲೈಫ್ ಫಾರ್ ಇಟ್. ನಮ್ಗೆ ಇದೊಂದು ಟೂಲ್ ಅಲ್ಲ ಚುನಾವಣೆಯಲ್ಲಿ ಗೆಲ್ಲಕ್ಕೆ. ನಮ್ಮ ಮೊದಲನೇ ಅಧ್ಯಕ್ಷರು, ಸ್ಥಾಪಕ ಅಧ್ಯಕ್ಷರು, ಫೌಂಡರ್ ಪ್ರೆಸಿಡೆಂಟು 1 ವರ್ಷದೊಳಗೆ ತನ್ನ ಜೀವನ ಕೊಟ್ಟರು ಇದಕ್ಕೋಸ್ಕರ, 370 ರದ್ದು ಮಾಡೋದಕ್ಕೋಸ್ಕರ. ಯಾರು ಸೇರಿಸಿದ್ದು? ನೆಹರು ಸೇರಿಸಿದ್ದು. ಯಾರ ವಿರೋಧದ ಮಧ್ಯದಲ್ಲಿ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧದ ಮಧ್ಯದಲ್ಲಿ. ಎಕ್ಸ್ಟ್ರೀಮ್ ಅಪೋಸಿಷನ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಡ್ ವೇರಿಯಸ್ ಅದರ್ ಮೆಂಬರ್. ನೆಹರು ಮತ್ತು ಅವರ ಸಂಖ್ಯಾಬಲ ಇತ್ತು. ಹಾಗಾಗಿ ವಿರೋಧ ಮಾಡೋರ್ಗೂ ಗೊತ್ತಿತ್ತು ಇವ್ರ ಸಂಖ್ಯಾಬಲದ ಎದುರಿಗೆ ನಡೆಯೋದಿಲ್ಲ ಅಂತ. ಆದರೆ ಕಮಿಟ್ಮೆಂಟ್ ಇಂದ ವಿರೋಧ ಮಾಡಿದ್ರು. ಈ ತರ ದೇಶದಲ್ಲಿ ಒಂದು ಭಾಗಕ್ಕೆ ನಾವು ಬೇರೆ ಕಾನೂನು ತರಬಾರ್ದು ಅಂತ. ಆದರೆ ಸಂವಿಧಾನದಲ್ಲ 370 ತಂದ್ರು. ಆದರೆ ನೆನ್ಪಿಟ್ಕೊಳ್ಳಿ, ಇವತ್ತು 370 ಕಿತ್ತಾಕ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಧನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದರಲ್ಲಿ ಜೋಡಿಸ್ಕೊಟ್ಟಿದ್ರು. ಅದನ್ನು ತೆಗೆದಾಕ್ಲಿಕ್ಕೆ ಬೇಕಾಗಿರೋ ಒಂದು ಕಾನೂನನ್ನು ಅದರ ನಂತರ ಅದೇ ಆರ್ಟಿಕಲ್ ಅಲ್ಲಿ ಸಿ ಕೆಟಗೆ ಸಿ ಇದರಲ್ಲಿ ಇಟ್ಟಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು KM ಮುನ್ಷಿ ಅವರು ಇಲ್ಲದೆ ಇದ್ದಿದ್ರೆ ಅದಕ್ಕೆ ತೆಗೆದಾಕ್ತಕ್ಕಂಥ ಅಧಿಕಾರ ನಮಗೆ ಸಿಗ್ತಾನೆ ಇರಲಿಲ್ಲ. ಸಂಖ್ಯಾಬಲದ ಮೇಲೆ ಸೋಲ್ತೀವಿ ಅಂತ ಗೊತ್ತಿದ್ದಾಗಲೂ ತನ್ನ ಇಂಟಿಗ್ರಿಟಿಯನ್ನು, ದೇಶಕ್ಕೆ ಸಂಬಂಧಪಟ್ಟಂಥ ಇಂಟಿಗ್ರಿಟಿಯ ಆಧಾರದ ಮೇಲೆ ಅವರು ಅದನ್ನು ತೆಗೆಲಾಕಿ. ಯಾವಾಗಾದರೂ ಒಂದು ಸರ್ಕಾರ ಸ್ವಲ್ಪ ಬುದ್ಧಿ ಉಪಯೋಗಿಸುವಂಥ ಸರ್ಕಾರ, ದೇಶದ ಬಗ್ಗೆ ಬದ್ಧತೆ ಇರತಕ್ಕಂಥ ಸರ್ಕಾರ ಬಂದಾಗ ತೆಗೆದಾಕ್ಲಿಕ್ಕೆ ಒಂದು ಅವಕಾಶ ಇರಲಿ ಅಂತ ಅಲ್ಲೇ ಒಂದು ಸಾಲು ಸೇರಿಸ್ತಾರೆ. ಇವತ್ತು ಭಾರತೀಯ ಜನತಾ ಪಕ್ಷ ಆ ಸೂತ್ರದ ಆಧಾರದ ಮೇಲೆ ನಾವು ಆರ್ಟಿಕಲ್ 370 ನಾವು ಕಿತ್ತಾಕಿದ ಒಂದ್ಸಲಿ. ಸಂವಿಧಾನದ ಬಗ್ಗೆ ಕಾಂಗ್ರೆಸ್ ಹೇಳುತ್ತಲ್ಲ, ಇವತ್ತು ನಾವು ರಕ್ಷಣೆ ಮಾಡ್ತೀವಿ, ಬಿಜೆಪಿಯವರು ಅದನ್ನು ಹಾಳು ಮಾಡ್ತಾರೆ, ಬಿಜೆಪಿಯವರು ಅದನ್ನು ತಿದ್ದುಪಡಿ ಮಾಡ್ತಾರೆ ಅಂತ. ನಮ್ಮ ನಡವಳಿಕೆ ಏನು ಅನ್ನೋದನ್ನು ನಾನು ಹೇಳಿದ್ದೀನಿ, ಮತ್ತು ಹೇಳ್ಬೋದು ನಾನು ಒಂದ್ಸಲಿ. ಹೇಳಿದ್ರು, ರಾಜೀವ್ ಹೇಳಿದ್ದಾರೆ ಮತ್ತು ವಿಕಾಸ್ ಕೂಡ ಹೇಳಿದ್ದಾರೆ. ನಾನು ಬರೀ ಪುನರಾವರ್ತನೆ ಮಾಡ್ತೀನಿ, ಪುನರಾವರ್ತನೆ ಮಾಡೋದು ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ. ಒಟ್ಟು 106 ಸಲ ಕಾನ್ಸ್ಟಿಟ್ಯೂಷನ್ ಅನ್ನು ಅಮೆಂಡ್ ಮಾಡಿದ್ರು. ಅದರಲ್ಲಿ 75 ಸಲ ಅಮೆಂಡ್ ಮಾಡಿದ್ದು ಇದೇ ಕಾಂಗ್ರೆಸ್ನವರು. ಬಹಳ ಕಡಿಮೆ ಕಾಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಮನಮೋಹನ್ ಸಿಂಗ್ ಅಧಿಕಾರದಲ್ಲಿದ್ದರು. ಉಳಿದ ಎಲ್ಲ ಸಂದರ್ಭದಲ್ಲಿ ಕಾಂಗ್ರೆಸ್ ಅಲ್ಲ, ಒಂದೇ ಕುಟುಂಬದವರು ಇದ್ದಿತ್ತು. 75 ಅಮೆಂಡ್ಮೆಂಟ್ ಮಾಡಿದ್ದು. ಕಾನ್ಸ್ಟಿಟ್ಯೂಷನ್ನ ಸ್ವರೂಪವನ್ನು ಬದಲಾಯಿಸಿದ್ದು ಕಾಂಗ್ರೆಸ್ ಮತ್ತು ನೆಹರು ಕುಟುಂಬ, ಗಾಂಧಿ ಪರಿವಾರ. VP ಸಿಂಗ್ ಕಾಲದಲ್ಲಿ 9 ನಡೆಯುತ್ತೆ. ಅಟಲ್ಜಿ ಮತ್ತು ನರೇಂದ್ರ ಮೋದಿ ಸೇರಿಸಿ, ಅಟಲ್ಜಿ ಕಾಲದಲ್ಲಿ 14, ನರೇಂದ್ರ ಮೋದಿ ಅವರ ಕಾಲದಲ್ಲಿ 8 ತಿದ್ದುಪಡಿ ನಡೆಯುತ್ತೆ. ನಾನು ಇಲ್ಲಿ ಅಧ್ಯಯನ ಮಾಡೋಕ್ಕೆ ಆಸಕ್ತಿ ಇರತಕ್ಕಂಥವ್ರಿಗೋಸ್ಕರ ನಾನು ನರೇಂದ್ರ ಮೋದಿ ಸಂವಿಧಾನವನ್ನು ಬದಲಾಯಿಸ್ತಾರೆ ಬರೆದ್ರು ಪತ್ರಿಕೆಗಳಲ್ಲೂ ಹೆಡ್ಡಿಂಗ್ ಬರೆದ್ರು, ಕ್ವಶನ್ ಮಾರ್ಕು ಹಾಕಲಿಲ್ಲ ಅನೇಕ ಜನ. ಎಂಬ ಸುದ್ದಿ ಇದೆ ಅಂತಲೂ ಎಂಡ್ ಮಾಡಲಿಲ್ಲ ಅನ್ಸಲೆ. ಅಥವಾ ಬದಲಾಯಿಸ್ತಾರೆ ಅನ್ನೋದನ್ನ ದೊಡ್ಡದಾಗಿ ಪತ್ರಿಕೆಯಲ್ಲಿ ಹಾಕಿ ಎಂಬ ಸುದ್ದಿ ಇದೆ ಅನ್ನೋದನ್ನ ಲಾಸ್ಟ್ ಕಾಲಮಲ್ಲಿ ಹಾಕಿದ್ರು ಅನ್ಸಲೆ. ಅಂಥವ್ರು ಎಲ್ರಿಗೋಸ್ಕರ ಮತ್ತು ವಿದ್ಯಾರ್ಥಿಗಳಿಗೆ ನರೇಂದ್ರ ಮೋದಿ ಮಾಡಿರ್ತಕ್ಕಂಥ 8 ಅಮೆಂಡ್ಮೆಂಟ್ ನಾನು ಓದ್ತೀನಿ ಅನ್ಸಲೆ. ನೀವು ತೀರ್ಮಾನ ಮಾಡಿ ಒಂದ್ಸಲಿ, ಪತ್ರಿಕೆಯಲ್ಲಿ ಏನು ಬರೀಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರೀಬೇಕು ಅನ್ನು. ನಾವು ಸಿದ್ದರಾಮಯ್ಯಂಗೆ ಅರ್ಥ ಮಾಡ್ಸೋಕ್ಕಾಗಲ್ಲ ಯಾಕಂದರೆ ಒಂದು ವಯಸ್ಸಾದ್ಮೇಲೆ ಒಂದು ಸ್ವಭಾವದವ್ರಿಗೆ ಯಾವತ್ತೂ ಅರ್ಥ ಮಾಡ್ಸೋಕ್ಕಾಗಲ್ಲ. ನಾವು ರಾಹುಲ್ ಗಾಂಧಿಗೂ ಅರ್ಥ ಮಾಡ್ಸೋಕ್ಕಾಗಲ್ಲ, ಯಾಕಂದರೆ ಈ ಎಲೈಟಿಸ್ಟ್ ಅಂತ ಒಂದು ಭಾವನೆ ಇದೆ. ಅಂದರೆ ನಾವು ಹಕ್ಕುದಾರರು, ಹುಟ್ಟಿನಿಂದ ಹಕ್ಕುದಾರರು ಅಂತ ಕೆಲವ್ರಿಗೊಂದು ಭಾವನೆ ಇರುತ್ತೆ ಅನ್ಸಲಿ. ಮೊನ್ನೆ ನೋಡಿದ್ರಲ್ಲ, ಪ್ರತಾಪ್ ಚಂದ್ರ ಸಾರಂಗಿಗೆ ಏಟು ಬಿದ್ದಿದೆ, ಬಂದು ಏನು ನಡೆಯುತ್ತೆ ಒಂದ್ಸಲಿ. ನಿನ್ನೆ ವಿಮಾನದಲ್ಲಿ ಮಂಗಳೂರಿಗೆ ಬರಬೇಕಾದ್ರೆ ನಾನು ಎದ್ದೆ, ನನ್ನ ಕೈಲಿ ಇದೇ ಥರ ಮೊಬೈಲು ಮತ್ತು ಕನ್ನಡಕ ಇಟ್ಕೊಂಡಿದ್ದೆ. ನಾನು ಎದ್ದು ಹಿಂಗೆ ಕುರ್ಚಿ ಮೇಲೆ ಕೈ ಇಟ್ಟೆ, ಅದು ಒಬ್ಬರ ಅಜ್ಜಿಗೆ ತಾಕ್ತು. ಏರಿಯಾ ಲಕ್ಷ್ಮೀನಾರಾಯಣ ಆಳ್ವರ ಕುಟುಂಬದ ಒಬ್ಬ ವೃದ್ಧ ಮಹಿಳೆಗೆ, ಅವ್ರ ತಾಯಿಗೆ ತಾಕ್ತು ಅಂತಲೇ. ತಾಗ್ದಾಗ ನನಗೇನು ಅನ್ಸುತ್ತೆ, ನಂಗೆ ಏಕ್ದಮ್ ಒಂದು ಸ್ವಲ್ಪ ನನಗೊಂದು ಏನೋ ಒಂಥರ ಅನ್ನತ್ಲಿಕ್ಕೆ ಶುರು ಆಯಿತು. ಇಷ್ಟು ವಯಸ್ಸಾಗಿರೋ ಮಹಿಳೆಗೆ ನನ್ನ ಕನ್ನಡಕ ಡಬ್ಬ ತಾಕ್ತಲ್ಲ ಅಂತ. ಅವ್ರಿಗೆ ಏನೂ ಅರ್ಥ ಆಗಲಿಲ್ಲ, ನನಗೆ ತಪ್ಪಾಯಿತು ಅಂತ ಹೇಳಿತ್ತು. ಆ ಮನೆ ಗೊತ್ತಿರೋರಿಗೆ ನಾನು ಹೇಳೋದು, ನಿನ್ನೆನೇ ನಾನು ಅವ್ರನ್ನ ನೋಡಿದ್ದು ಅವ್ರಿಗೆ ನಾನು ಕ್ಷಮೆ ಕೇಳಿದ್ದು, ಏನೂ ಅರ್ಥ ಆಗಲಿಲ್ಲ ಅಂತಾನೆ. ಆದರೆ ಒಂದು ಅನ್ಸುತ್ತೆ ನಮಗೆ, ಯಾರಿಗೋ ತಾಕ್ತು, ಅದರಲ್ಲೂ ವಯಸ್ಸಾದಿರೋರ್ಗೆ ತಾಕ್ತು. ಅಕಸ್ಮಾತ್ ಪೆಟ್ಟೆ ಆಗಿದ್ರೆ, ನೋವಾಗಿದ್ರೆ ಪ್ರತಾಪ್ ಚಂದ್ರ ಸಾರಂಗಿ ಬಂದಿದ್ದಾರೆ, BJP MP. ಇವರು ಮುಖೇಶ್ ರಾಜ್ಪೂತನ್ ತಳ್ಳಿದ್ದು. ಮುಖೇಶ್ ರಾಜ್ಪೂತ್ ಅವ್ರ ಮೇಲೆ ಹೋಗಿ ಬಿದ್ರು ಅಂತಾನೆ.
70 ವರ್ಷ ಆಗಿದೆ ಆ ಮನುಷ್ಯನಿಗೆ ಒಂದ್ಸಲಿ. ಹೇಗಿದ್ದೀರಿ ಅಂತ ಒಂದು ಕೇಳೋ ಸೌಜನ್ಯವೂ ಇಲ್ಲದೆ ಇರ್ತಕ್ಕಂಥ ಎಲೈಟಿಸ್ಟ್ ಮನೆತನ. ನಾನು ಹೇಳ್ತಾ ಇದ್ದೀನಿ, ನೀವು ಕೇಳಬೇಕು. ನಾನು ಹೇಳ್ತಾ ಇದ್ದೀನಿ, ನೀವು ಒಪ್ಕೋಬೇಕು. ನಾವು ಹುಟ್ಟಿರೋದೇ ಆಳಕ್ಕೆ ಅಂತಕ್ಕಂಥ ದುರಹಂಕಾರದ ಸೀಮೆ ಇದ್ದ ಆ ಎಲೈಟಿಸ್ಟ್ ಮಾನಸಿಕತೆಯವರಿಗೆ ನಾವು ಇದನ್ನು ಅರ್ಥ ಮಾಡ್ಸಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ಹಾಗೆ ಇರ್ತಾರೆ ಕೆಲವು ಬಂಡರು. ನಮಗೆ ಸಮಾಜದಲ್ಲಿ ಎಲ್ಲ ಕಡೆ ಸಿಗ್ತಾರೆ. ಇಲ್ಲ, ಸಿಕ್ಕಾಪಟ್ಟೆ ಓದಿರೋರು ಕೆಲವು ಬಂಡರು ಸಿಗ್ತಾರೆ, ಸಿಕ್ಕಾಪಟ್ಟೆ ಶ್ರೀಮಂತರ ಕೆಲವರು ಬಂಡರು ಸಿಗ್ತಾರೆ, ದೊಡ್ಡ ದೊಡ್ಡ ಮನೆತನಗಳ ಕೆಲವು ಬಂಡರು ಸಿಗ್ತಾರೆ. ನಮಗೆ ಮನೆತನದ ಎಲ್ಲವೂ ನನಗೆ ಇದೆ ಯೋಗ್ಯತೆ ಅನ್ನೋ ಅಂತಾರೆ. ಅಂಥವ್ರಿಗೆ ಅರ್ಥ ಮಾಡ್ಸೋಕ್ಕಾಗಲ್ಲ. ಹಾಗಾಗಿ ರಾಹುಲ್ ಗಾಂಧಿಗೂ ಕೂಡ ಅರ್ಥ ಮಾಡ್ಸೋಕ್ಕಾಗಲ್ಲ. ಈ ಸಿದ್ದರಾಮಯ್ಯನವರು ಎಮರ್ಜೆನ್ಸಿ ಕಾಲದಲ್ಲಿ ವಾಚಾಮಗೋಚರವಾಗಿ ಇಂದಿರಾ ಗಾಂಧಿಗೆ ಬೈದವರು. ಇವತ್ತು 3 ದಿನ ಕೂತ್ಕೊಳ್ತಾರೆ ಅಪಾಯಿಂಟ್ಮೆಂಟ್ಗೆ, ಅಲ್ಲೇ ಹೋಗಿ ಅಂತ ಹೇಳಿ. ಆಮೇಲೆ BJP ಸಂಸದರಿಗೆ ಹೇಳ್ತಾರೆ, ನಿಮ್ಗೆ ಅಪಾಯಿಂಟ್ಮೆಂಟೇ ಸಿಗಲ್ಲ, ಯಾವಾಗ ಬೇಕಾದರೂ ಹೋಗೋರಿಗೆ ಅಪಾಯಿಂಟ್ಮೆಂಟೇ ಆಗ್ತದೆ, ನಾವು ಯಾವಾಗ ಬೇಕಾದರೂ ಭೇಟಿ ಆಗ್ತೀವಿ. ಇಂಥವ್ರಿಗೆ ಅರ್ಥ ಮಾಡ್ಸೋಕ್ಕಾಗಲ್ಲ. ಆದರೆ ಅರ್ಥ ಆಗುವಂಥ ನಿಮ್ಮಂಥವ್ರಿಗೋಸ್ಕರ ಹೇಳ್ತೀನಿ, 99ನೇ ಅಮೆಂಡ್ಮೆಂಟು, ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಅಮೆಂಡ್ಮೆಂಟು, ಸುಪ್ರೀಂ ಕೋರ್ಟ್ ಟಕ್ ಆಫ್ ಆಯಿತು, ಬಿಟ್ಟು ನಾವು ಸುಪ್ರೀಂ ಕೋರ್ಟ್ ಹತ್ರ ನಾವು ಏನೇನೋ ಮಾಡೋಕ್ಕೆ ಹೋಗಲಿಲ್ಲ. ಏನೇನೋ ಮಾಡೋದನ್ನ ಹೇಳ್ತೀನಿ ಆಮೇಲೆ ಅಂತಾನೆ. ಸುಪ್ರೀಂ ಕೋರ್ಟನ್ನು ಹ್ಯಾಂಡಲ್ ಮಾಡೋಕ್ಕೆ ಹೋಗಲಿಲ್ಲ, ಬಿಟ್ಟು ಸುಪ್ರೀಂ ಕೋರ್ಟ್ ಯಾವಾಗ ಒಪ್ಪುತ್ತೋ ಆವಾಗ ನಾವು ಇದನ್ನು ಮಾಡ್ತೀವಿ ಅಂತ. 100ನೇ ಅಮೆಂಡ್ಮೆಂಟು, ಬಾಂಗ್ಲಾ ಬಾರ್ಡರ್ನಲ್ಲಿ ಕೆಲವು ಪಾರ್ಸೆಲ್ ಆಫ್ ಲ್ಯಾಂಡ್, ಕೆಲವು ಜಾಗ ಅವ್ರಿಗೆ ಕೊಟ್ಟು ಕೆಲವನ್ನ ನಾವು ತಗೊಂಡ್ರೆ ನಮ್ಮ ಸೀಮೆ ಕ್ಲಿಯರ್ ಆಗೋದು. ಅದಕ್ಕೋಸ್ಕರ ಕೆಲವನ್ನ ಅವ್ರಿಗೆ ಕೊಟ್ಟು ಕೆಲವನ್ನ ನಾವು ತಗೊಂಡು ನಮ್ಮ ಬಾರ್ಡರ್ ಏನಿದೆ ಅದನ್ನ ನಾವು ಸ್ಟ್ರೈಟ್ ಮಾಡ್ಕೊಂಡು 100th ಅಮೆಂಡ್ಮೆಂಟು. 101ನೇ ಅಮೆಂಡ್ಮೆಂಟು GST ಅಮೆಂಡ್ಮೆಂಟು. 102ನೇ ಅಮೆಂಡ್ಮೆಂಟು OBC ಕಮಿಷನ್ಗೆ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಇರಲಿಲ್ಲ. 103ನೇ ಅಮೆಂಡ್ಮೆಂಟು EWS ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 10%. ಇದು ಬ್ರಾಹ್ಮಣರಿಗೆ ಕೊಂಕಣಿಗರಿಗೆ ಅಂತ ಹೇಳಿದ್ರು. 124 ಜಾತಿಗಳಿಗೆ ಈ ದೇಶದಲ್ಲಿ ಇಲ್ಲ, ರಿಸರ್ವೇಶನ್ ಇಲ್ಲ. 124 ಕಮ್ಯುನಿಟೀಸ್. ದೇಶದ ಯಾವ ರಾಜ್ಯದಲ್ಲೂ ಕೂಡ ಅವರಿಗೆ ರಿಸರ್ವೇಶನ್ ಇಲ್ಲ. ಬರೀ ಕೇಂದ್ರ ಸರ್ಕಾರದಲ್ಲ, ದೇಶದ ಯಾವುದೇ ರಾಜ್ಯದಲ್ಲೂ ಅವರಿಗೆ ರಿಸರ್ವೇಶನ್ ಇಲ್ಲ. ಹಾಗೆ ರಿಸರ್ವೇಶನೇ ಇಲ್ಲದೆ ಇರತಕ್ಕಂಥ 124 ಜಾತಿಗಳಿಗೆ ಸರ್ಕಾರಿ ನೌಕರಿಗಳಲ್ಲಿ 10% ರಿಸರ್ವೇಶನ್ ಕೊಡ್ತಕ್ಕಂಥ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಮೆಂಡ್ಮೆಂಟು. 104ನೇದು SC/ST ರಿಸರ್ವೇಶನ್ ಏನಿದೆ ಅದನ್ನ ಇನ್ನು 25 ವರ್ಷ, ಅಂಬೇಡ್ಕರ್ ಅದನ್ನ 25 ವರ್ಷಕ್ಕೆ ಇಟ್ಟಿದ್ರು. ಹಾಗೆ ವಿಸ್ತರಿಸಬೇಕಾಗಿತ್ತು, ಹಾಗೆ ಅದನ್ನು ವಿಸ್ತರಿಸಿದ ಒಂದ್ಸಲ. 105ನೇ ಅಮೆಂಡ್ಮೆಂಟು, OBC ಜಾತಿ ಯಾರು ಅಂತ ನಿರ್ಧಾರ ಮಾಡೋ ಅಧಿಕಾರ ರಾಜ್ಯಗಳಿಗೆ ಇರಲಿಲ್ಲ, ಕೊಡ್ಲಿಲ್ಲ ಕಾಂಗ್ರೆಸ್. ಬ್ರೂಟ್ ಮೆಜಾರಿಟಿ ಇತ್ತು, 2/3 ಮೆಜಾರಿಟಿ ಇತ್ತು ತುಂಬಾ ಕಾಲಗಳ. ರಾಜ್ಯಗಳಲ್ಲಿ 26-27 ರಾಜ್ಯಗಳಲ್ಲಿ ಆಳ್ವಿಕೆಯಲ್ಲಿ ಇದ್ರು, ನಾರ್ತ್ ಈಸ್ಟ್ ನ ಕೆಲವು ರಾಜ್ಯಗಳನ್ನ ಬಿಟ್ಟು. ಕೊಟ್ಟಿರ್ಲಿಲ್ಲ. 105ನೇ ಅಮೆಂಡ್ಮೆಂಟ್ ನರೇಂದ್ರ ಮೋದಿ ಸರ್ಕಾರ ಮಾಡಿದ್ದು. ಪವರ್ ಆಫ್ ಐಡೆಂಟಿಫಿಕೇಶನ್ ಆಫ್ ಕ್ಯಾಸ್ಟ್ ಆಸ್ OBC, ಆ ಅಧಿಕಾರವನ್ನು ನಾವು ರಾಜ್ಯಗಳಿಗೆ ಕೊಟ್ಟು. 106ನೇ ಅಮೆಂಡ್ಮೆಂಟು, ಯಾವುದನ್ನು ನೆಹರು ಆದ್ಯಂತವಾಗಿ ವಿರೋಧಿಸ್ಕೊಂಡು ಬಂದಿದ್ರು, ಆ ಮಹಿಳೆಯರ ಅಧಿಕಾರದ ಮುಂದಿನ ಅಂತ 33% ರಿಸರ್ವೇಶನ್ ಪಾರ್ಲಿಮೆಂಟ್ನಲ್ಲಿ ಮತ್ತು ಲೆಜಿಸ್ಲೇಚರ್ಲಿ. ಇದು 106ನೇ ಅಮೆಂಡ್ಮೆಂಟು. ನೀವೇ ಹೇಳಿ, ಇದರಲ್ಲಿ ಇದನ್ನು ಸಂವಿಧಾನವನ್ನು ಬದಲಾಯಿಸ್ತಕ್ಕಂಥ ಯಾವ ಅಮೆಂಡ್ಮೆಂಟ್ ಇದೆ ಇದರಲ್ಲಿ? ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಕ್ಕಂಥ ಅಧಿಕಾರವನ್ನು ಯೋಚನೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಯಾಕೆ ಕೊಟ್ಟಿದ್ರು ಅನ್ನೋದನ್ನು ರಾಜ್ಯ ವಿವರಿಸಿದ್ದಾರೆ ಒಂದ್ಸಲ. ಇದರಲ್ಲಿ ಒಂದು ಅಮೆಂಡ್ಮೆಂಟ್ ನರೇಂದ್ರ ಮೋದಿ ಸರ್ಕಾರ ಇದನ್ನ ದುರುಪಯೋಗ ಮಾಡ್ಕೊಂಡು ಮಾಡಿದೆ ಅನ್ನುವಂಥದ್ದನ್ನು ಹೇಳಿ ಒಂದ್ಸಲಿ. ಯಾರು ಬೇಕಾದರೂ ಹೇಳ್ಬೋದು, ಆಮೇಲೆ ಕಾರ್ಯಕ್ರಮ ಮುಗಿದ ನಂತರ ನಾವು ಅದನ್ನು ಸರಿ ಮಾಡ್ಕೊಳಕ್ ತಯಾರಿದ್ದೀವಿ ತರ್ಕಬದ್ಧವಾಗಿದ್ರ ಅಂತ. ಅಜಾತ ಶತ್ರುಗಳಾಗಿದ್ದಂತಹ ವಿಶ್ವದ ಗಣ್ಯಮಾನ್ಯರಲ್ಲಿ ಒಬ್ಬರಾಗಿದ್ದಂತಹ ಅಟಲ್ಜಿರವರ 100ನೇ ವರ್ಷದ ಸುಶಾಸನ ದಿವಸವನ್ನು ಆಚರಿಸುತ್ತಿರುವ ಈ ಸುಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂತಹ ಹಿರಿಯರು, ಭಾರತೀಯ ಜನತಾ ಪಾರ್ಟಿಯ ಹಲವಾರು ವರ್ಷಗಳಿಂದ ಸೇವೆ ಮಾಡಿಕೊಂಡು ಬಂದಂತಹ ಇವತ್ತು 3 ಜನ ಮಹನೀಯರನ್ನು ನಾವು ಅಟಲ್ಜಿರವರ ಹೆಸರಿನ ಮೇಲೆಗೆ ನಾನಿವತ್ತು ನಮ್ಮ ಇಡೀ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಪರವಾಗಿ ಎಲ್ಲ ನಾಯಕರುಗಳು ಸೇರಿ ಇವತ್ತು 3 ಜನ ಮಹನೀಯರನ್ನು ನಾವಿವತ್ತು ಸನ್ಮಾನ ಮಾಡಕ್ಕಿದ್ದೇನೆ. ಮೊದಲನೇದಾಗಿ ಆ 3 ಜನರನ್ನು ನಾನು ವೇದಿಕೆಗೆ ಆಮೇಲೆ ಕರೆದು ಸನ್ಮಾನ ಮಾಡಕ್ಕಿದ್ದೇನೆ. ಅವರ ಹೆಸರನ್ನು ನಾವೀಗ ಈ ವೇದಿಕೆ ಮುಖಾಂತರ ನಾನು ವಿಶ್ವನಾಥ್ ಜಿ ಅವರಿಗೆ, ಗಂಗಭೈರವ್ ಅವರಿಗೆ, ಆಮೇಲೆ ಶಿವರಾಮ್ ಜಿ ಅವರಿಗೆ, ಆಮೇಲೆ ನಮ್ಮ ಅಕ್ಕ ಆಗಿರುವ ಪಕ್ಷದಲ್ಲಿ ಎಲ್ಲೇ ಹೋದ್ರೂ ಪಕ್ಷಕ್ಕೋಸ್ಕರ ಜೈ ನಾವು ಇವತ್ತು ಗೌರವವನ್ನು ಸಲ್ಲಿಸಕ್ಕಿದ್ದೇವೆ. ಯಾವ ಉದ್ದೇಶಕ್ಕೆ ಅನ್ನೋದು ತಮ್ಗೆಲ್ಲರಿಗೂ ಗೊತ್ತಿರುವ ವಿಷಯ. 100 ವರ್ಷ ಪೂರೈಸಿದಂತ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇಲ್ಲದಿದ್ರು ಆ ಶಕ್ತಿಯಿಂದಾಗಿ ನಾವು ಇವತ್ತು ಈ ವೇದಿಕೆಯ ಮೇಲೆ ನಿಂತಿದ್ದೇವೆ ಅಂತ ಹೇಳಕ್ಕೆ ಹೆಮ್ಮೆ ಆಗ್ತಾ ಇದೆ. ಯಾಕಂದ್ರೆ ಸನ್ಮಾನ್ಯ ಅಟಲ್ಜಿರವರ ಬಗ್ಗೆ ಕೇಳದ ವ್ಯಕ್ತಿಗಳೇ ಇಲ್ಲ. ಅವರು 3 ಬಾರಿ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದ್ರು ಸಹ
ಒಂದು ಬಾರಿ 13 ದಿನ ಆದ್ರು, ಒಂದು ಬಾರಿ 13 ತಿಂಗಳು ಆದ್ರು, ಮತ್ತೊಂದು ಬಾರಿ ಸುಮಾರು 4.5 ವರ್ಷಗಳ ಕಾಲ ಈ ದೇಶವನ್ನು ಆಳಿದಂತ ಒಬ್ಬ ಮಹಾನ್ ನಾಯಕ ಅಟಲ್ಜಿರವರು. ಅಟಲ್ಜಿರವರ ಗ್ರಾಮ ಸಡಕ್ ಯೋಜನೆಯಿಂದ ಬಂದಂತಹ ಪ್ರಾರಂಭವಾದಂತಹ ರಸ್ತೆಗಳು ಇವತ್ತಿಡೀ ವಿಶ್ವ ಏನ್ ನರೇಂದ್ರ ಮೋದಿಜಿ ಅವರನ್ನು ಕೊಂಡಾಡ್ತಾ ಇದೆಯಾ, ಆ ಒಬ್ಬ ನಾಯಕನನ್ನು ಸೃಷ್ಟಿ ಮಾಡಿದವರು ಅಟಲ್ಜಿರವರು ಅಂತ ನಾವು ಇವತ್ತು ಹೆಮ್ಮೆಯಲ್ಲಿ ಹೇಳ್ಬೋದು. ಇವತ್ತು ಇಡೀ ವಿಶ್ವವೇ ನಿಬ್ಬೆರಗಾಗುವ ರೀತಿಯಲ್ಲಿ ಪೋಖ್ರಾನ್ನಲ್ಲಿ ಪರಮಾಣು ಪರೀಕ್ಷೆ ಮಾಡಿದಂತ ಮೊದಲ ನಾಯಕ ಯಾರಾದಿರ್ತಾರೆ ಅಂದ್ರೆ ಅದು ನಮ್ಮ ಅಟಲ್ಜಿರವರಂತ ನಾವು ಹೆಮ್ಮೆಯಿಂದ ಹೇಳ್ಬೋದು. ಅಟಲ್ಜಿರವರ ಬಗ್ಗೆ ಹೇಳ್ಬೇಕಾದ್ರೆ ಅವರೊಬ್ಬ ಕವಿಯಾಗಿದ್ರು, ಅವರೊಬ್ರು ಲೇಖಕರಾಗಿದ್ರು, ಅವರೊಬ್ರು ಅಂಕಣಗಾರರಾಗಿದ್ರು, ಅವರೊಬ್ರು ಪತ್ರಕರ್ತರಾಗಿದ್ರು. ಅವರು ನಡೆಯದ ರೀತಿನೇ ಇಲ್ಲ ಅಂತ ನಾವು ಹೇಳ್ಬೋದು. ಕವಿಗೋಷ್ಠಿಯಲ್ಲಿ ನೀವು ಇವತ್ತು ಸಹ ಅಟಲ್ಜಿರವರ ಒಂದು ಹೆಸರನ್ನು ಹಾಕಿ ಯೂಟ್ಯೂಬ್ಗೆ ಹೋದ್ರೆ ಅವರು ಹಾಕಿದಂತ ಹಲವಾರು ಕವಿಗೋಷ್ಠಿಗಳು, ಅಂಕಣಗಳು, ಅವರ ಚುಟುಕು ಕವನಗಳು ಬಹಳಷ್ಟು ಇದೆ. ಯಾಕಂದ್ರೆ ನಾನು ಇದನ್ನೆಲ್ಲ ಯಾಕೆ ನೆನಪು ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತು ನಾವೆಲ್ಲ ಈ ವೇದಿಕೆಯಲ್ಲಿ ನಿಂತಿದ್ದೀವಿ ಅಂದ್ರೆ ಅದಕ್ಕೆ ಅಟಲ್ಜಿರವರೇ ಕಾರಣ. ಅಟಲ್ಜಿರವರು ಕಟ್ಟಿ ಬೆಳೆಸಿದಂತ ಪಕ್ಷದಲ್ಲಿ ಇವತ್ತು ನಾವಿಲ್ಲಿ ಬಂದು ನಿಂತಿದ್ದೇವೆ ಅಂದ್ರೆ ಈಗಾಗಲೇ ಪಕ್ಷದ ಸದಸ್ಯತ್ವ ಅಭಿಯಾನದಲ್ಲಿ ಸುಮಾರು 52,000 ಸದಸ್ಯತ್ವ ಸಂಖ್ಯೆಯನ್ನು ನಾವು ಮಾಡಿದ್ದೇವೆ. ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ನಾವು ಸಹ 224ರಲ್ಲಿ ನಮ್ಮ ಸಂಖ್ಯೆನೂ ಸಹ ಬಹಳ ದೊಡ್ಡದು. ಯಾಕಂದ್ರೆ ಇಡೀ ರಾಜ್ಯದ 224 ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ 23 ಕ್ಷೇತ್ರಗಳು ಮಾತ್ರ 50,000 ಗಡಿಯನ್ನು ದಾಟಿದಂತ ಕ್ಷೇತ್ರಗಳು. ಅದರಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಸಹ ಒಂದು. ಇವತ್ತು ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಶಾಸಕರಿಲ್ಲ, ನಮ್ಮಲ್ಲಿ ನಮ್ಮ MLA ಇಲ್ಲ. ನಾವು ಸೋತಿದ್ರು ಸಹ ಪಕ್ಷ ಸಂಘಟನೆಯಲ್ಲಿ ನಾವು ಎಲ್ಲೂ ಹಿಂದೆ ಬಿದ್ದಿಲ್ಲ. ಇದನ್ನು ಲಕ್ಷ್ಮೀನಾರಾಯಣ ಅವರು ಮಾತಾಡುವಾಗ ಹೇಳಕ್ಕಿದ್ದಾರೆ. ಅವರಿಗೂ ಜವಾಬ್ದಾರಿ ಕೊಟ್ಟಿದ್ದಾರೆ. ವಿಜಯನಗರದಿಂದ ಅವರನ್ನು ನಮ್ಮ ಕ್ಷೇತ್ರಕ್ಕೆ ಜವಾಬ್ದಾರಿಯಾಗಿ ಹಾಕಿದ್ದಾರೆ. ಏನಕ್ಕೆ ಹಾಕಿದ್ದಾರೆ ಅಂದ್ರೆ ಇವತ್ತು ಪಕ್ಷ ಸಂಘಟನಾ ದೃಷ್ಟಿಯಲ್ಲಿ ನಮ್ಮ ಸದಸ್ಯತ್ವ, ಸಕ್ರಿಯ ಸದಸ್ಯರ ಸಂಖ್ಯೆ, ಆಮೇಲೆ ನಮ್ಮ ಬೂತ್ಗಳನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ಬೂತ್ ಸಮಿತಿಯನ್ನು ರಚನೆ ಮಾಡಬೇಕು. ಈ ಎಲ್ಲ ನಿಟ್ಟಿನಲ್ಲಿ ಮಾತಾಡಕ್ಕೆ ಲಕ್ಷ್ಮೀನಾರಾಯಣ ಅವರು ಸಹ ಬಂದಿದ್ದಾರೆ. ಅದೇ ರೀತಿ ನಮ್ಮ ಸಂಘಟನೆ ಇದು ಪಕ್ಷದ ಸಂಘಟನೆ, ನಮ್ಮ ಸಂಘಟನೆ ಇದು ಕಾರ್ಯಕರ್ತರ ಪಕ್ಷ. ಒಬ್ಬ ಕಾರ್ಯಕರ್ತ ಯಾವ ಮಟ್ಟಕ್ಕೂ ಬರ್ಬಹುದಂತ ನೋಡ್ಬೇಕಾದ್ರೆ ಅದು ಕೇವಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ. ಅಟಲ್ಜಿರವರು ಕಟ್ಟಿದಂತ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ. ಜಯದೇವ್ ಅಜಾತ ಶತ್ರು ಭಾರತ ರತ್ನ ಮಾನ್ಯ ಶ್ರೀ ಪ್ರಧಾನಮಂತ್ರಿ ಆದಂತಹ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾವಚಿತ್ರಕ್ಕೆ ಶ್ರೀಯುತ ಉಮೇಶ್ ಶೆಟ್ರು, ಮಹಾನಗರ ಪಾಲಿಕೆ ಸದಸ್ಯರುಗಳಾದ ರಾಮಪ್ಪನವರು, ಸ್ಥಳೀಯ ಎಲ್ಲ ಹಿರಿಯರು ಸೇರಿ ಈಗ ಜಯರತ್ನ ಮೇಡಮ್ನವರು, ಹಿರಿಯರಾದಂಥ ವಿಶ್ವನಾಥ್ ಮಲ್ಯ ಅವರು ಹಾಗೂ ಶಿವರಾಮಣ್ಣ ಶಿವರಾಮ್ಜಿ ಅವರು, ಲಕ್ಷ್ಮೀನಾರಾಯಣ ಅವರು, ಮೋಹನ್ ಕುಮಾರ್ ಅವರು, ವೆಂಕಟೇಶ್ ಅವರು ಎಲ್ಲರೂ ಕೂಡ ಸೇರಿ ಶ್ಯಾಮಣ್ಣ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾವಚಿತ್ರದ ಮುಂದೆ ಜ್ಯೋತಿಯನ್ನು ಪ್ರಜ್ವಲಿಸಿ ಅಜಾತ ಶತ್ರುಗಳು ಬನ್ನಿ ಜ್ಯೋತಿಯನ್ನ ಪ್ರಜ್ವಲಿಸುವ ಮುಖಾಂತರ ವಿಶ್ವನಾಥ ಮಲ್ಯ ಅವರು ಹಾಗೂ ಶಿವರಾಮ್ಜಿ ಅವರು ಜೋರು ಚಪ್ಪಾಳೆಗಳು ಮೂಡಿ ಬರಲಿ. ಬೋಲೋ ಭಾರತ್ ಮಾತಾ ಕಿ, ಅಟಲ್ ಬಿಹಾರಿ ವಾಜಪೇಯಿ ಕಿ, ವಂದೇ ವಂದೇ. ಇದೀಗ ಭಾವಚಿತ್ರದ ಮುಂದೆ ಜ್ಯೋತಿಯನ್ನ ಪ್ರಜ್ವಲಿಸುವ ಮುಖಾಂತರ 100ನೇ ವರ್ಷದ ಜನ್ಮ ದಿನಾಚರಣೆಯನ್ನ ಪಕ್ಷದ ಕಚೇರಿಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಜೋರು ಚಪ್ಪಾಳೆಗಳು ಮೂಡಿ ಬರಬೇಕು. ಬೋಲೋ ಭಾರತ್ ಮಾತಾ ಕಿ. ಬೋಲೋ ಭಾರತೀಯ ಜನತಾ ಪಾರ್ಟಿ ಕಿ. ಈಗ
ಅಟಲ್ ಬಿಹಾರಿ ವಾಜಪೇಯಿ ಅವರವರಿಗೆ ಪುಷ್ಪಾರ್ಚನೆ ಕಾರ್ಯಕ್ರಮ. ಭಲೋ ಭಾರತ್ ಮಾತಾ ಕಿ ಜೈ. ಕ್ಷೇತ್ರದಲ್ಲಿ ಪ್ರದರ್ಶನಿಯನ್ನ ಏರ್ಪಡಿಸಲಾಗಿದೆ. ಈಗ ಪ್ರದರ್ಶನಿಯನ್ನ ನಮ್ಮೆಲ್ಲರ ಮುಖಂಡರ ಶ್ರೀ ಕೆ ಉಮೇಶ್ ಶೆಟ್ಟಿರವರ ನೇತೃತ್ವದಲ್ಲಿ ಸ್ಥಳೀಯ ನಮ್ಮ ಪಕ್ಷದ ಹಿರಿಯರಾದಂತ ಪಕ್ಷವನ್ನು ಕಟ್ಟಿ ಬೆಳೆಸಂತಹ ಎಲ್ಲ ಹಿರಿಯರ ವಿಶ್ವನಾಥ ಮಲ್ಯ ಅವರು ಈ ಪ್ರದರ್ಶನಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಜನಸಂಘದ ಕಾಲದಿಂದಲೂ ಕೂಡ ನಮ್ಮ ಪಕ್ಷವನ್ನು ಕಟ್ಟಿ ಬೆಳೆಸಂತಹ ಮಾನ್ಯ ವಿಶ್ವನಾಥ ಮಲ್ಯ ಅವರು ಹಾಗೂ ಶ್ರೀ ಉಮೇಶ್ ಶೆಟ್ಟರ್ ಅವರು ಪ್ರದರ್ಶನಿಯನ್ನ ಉದ್ಘಾಟನೆ ಮಾಡಿದ್ದಾರೆ. ಗೋವಿಂದರಾಜ ನಗರ ವಿಧಾನಸಭಾ ಕ್ಷೇತ್ರದ ಪ್ರದರ್ಶನಿಯನ್ನ ನಾವೆಲ್ಲರೂ ಕೂಡ ಕಾರ್ಯಕರ್ತರು ವೀಕ್ಷಣೆ ಮಾಡಬೇಕು. ಸಭಾ ಕಾರ್ಯಕ್ರಮ ಮುಗಿದ ಮೇಲೆ ಪ್ರದರ್ಶನಿಯನ್ನ ವೀಕ್ಷಣೆಯನ್ನು ಮಾಡಬಹುದು. मैं तेज पुंज तमलीन जगत में फैलाया मैंने प्रकाश, जगती का रच करके विनाश कब चाहा है निज का विकास। शरणागत की रक्षा की है मैंने अपना जीवन देकर, विश्वास नहीं यदि आता तो साक्षी है इतिहास समर। यदि आज देहली के खंडहर सदियों की निद्रा से जगकर गुंजार उठे ऊंचे स्वर से हिंदू की जय तो क्या विस्मय। हिंदू तन मन हिंदू जीवन, रग रग हिंदू मेरा। मैंने छाती का लहू पिला पाले विदेश के क्षुदित लाल, मुझको मानव में भेद नहीं मेरा अंतस्थल वर विशाल। जग से ठुकराए लोगों को लो मेरे घर का खुला द्वार, अपना सब कुछ हूं लुटा चुका फिर भी अक्षय है धनागार। मेरा हीरा पाकर ज्योतित परकियों का वह राज मुकुट, यदि इन चरणों पर झुक जाए कल वह किरीट तो क्या विस्मय। हिंदू तन मन हिंदू जीवन, रग रग मेरा। स्वतंत्र मैंने कब चाहा है कर लूं जग को गुलाम, मैंने तो सदा सिखाया है करना अपने मन को गुलाम। गोपाल राम के नामों पर कब मैंने अत्याचार किया, कब दुनिया को हिंदू करने घर घर में नरसंहार किया। कोई बतलाए काबुल में जाकर कितनी मस्जिद तोड़ी, भूभाग नहीं शत शत मानव के हृदय जीतने का निश्चय। हिंदू तन मन हिंदू जीवन, रग रग हिंदू मेरा। ದೇಶ ಕಂಡ ಅಪ್ರತಿಮ ನಾಯಕ ಮಾಜಿ ಪ್ರಧಾನಿಗಳು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ 100ನೇ ಜನ್ಮದಿನದ ಪ್ರಯುಕ್ತ ಗೋವಿಂದರಾಜನಗರದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಹಿನ್ನೋಟ ಎಲ್ಲ ತೋರಿಸಿದ್ದೀನಿ. ಇದ್ರ ಜೊತೆಗೆ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಹಾಗೆ ಶೇರ್ ಮಾಡಿಲ್ಲ ಅವರೆಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹೀಗೆ ಇನ್ನೂ ಅತ್ಯುತ್ತಮ ವೀಡಿಯೋಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಸಹಕಾರ ಕೊಟ್ಟು ಆಶೀರ್ವಾದ ಮಾಡಿ ಬೆಳೆಸಿ ಆರೈಸಿ ಅಂತ ಕೇಳ್ಕೊಳ್ತಾ, ಇನ್ನೂ ಅತ್ಯುತ್ತಮ ವೀಡಿಯೋಗಳು ನಿಮ್ಮ ಮತ್ತು ಸರ್ಕಾರದ ನಡುವೆ ಇರುವಂಥ ಯೋಜನೆಗಳನ್ನ ನಿಮಗೆ ತಲುಪಿಸುವಂಥ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತೀನಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಟೇಕ್ ಕೇರ್, ಬಾಯ್ ಬಾಯ್.